ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಿರಿಯಾ ಪತನದ ಅಂಚನ್ನು ತಲುಪ್ತಾ ಇದೆ. ಈಗ ನಾವು ನೋಡ್ತಾ ಇರೋ ಸಿರಿಯಾ ಏನಿದೆ, ಇದು ಇನ್ನು ಕೆಲವೇ ದಿನಗಳಲ್ಲಿ 3-4 ಭಾಗಗಳಾಗಿ ಹೋಗೋ ಸಾಧ್ಯತೆ ಇರುತ್ತೆ. ಸಿರಿಯಾದ ಅಧ್ಯಕ್ಷ ಅಲ್ ಬಶರ್ ತಮ್ಮ ಕುಟುಂಬವನ್ನ ರಷ್ಯಾಗೆ ಶಿಫ್ಟ್ ಮಾಡಿ ಆಗಿದೆ. ಇರಾನ್ ತನ್ನ ಸೇನೆಯನ್ನ, ನಾಗರಿಕರನ್ನ ಸಿರಿಯಾದಿಂದ ವಾಪಸ್ಸು ಕರೆಸ್ಕೊಳ್ತಾ ಇದೆ. ಭಾರತ ಸೇರಿದಂತೆ ಜಗತ್ತಿನ ನಾನಾ ದೇಶಗಳು ಸಿರಿಯಾದಲ್ಲಿನ ತಮ್ಮ ದೇಶಗಳ ನಾಗರಿಕರಿಗೆ ನೀವು ಹೇಗಿದ್ದೀರೋ ಹಾಗೆ, ಎಲ್ಲೆಲ್ಲಿದ್ದೀರೋ ಅಲ್ಲಿಂದ ತಕ್ಷಣ ವಾಪಸ್ಸು ಬಂದು ಬಿಡಿ ಅಂತ ಸೂಚನೆಯನ್ನು ಕೂಡ ಕೊಟ್ಟಿವೆ. ಹಾಗೆ ಸಿರಿಯಾದ ಬಂಡುಕೋರ ಪಡೆಗಳು ರಾಜಧಾನಿ ಡಮಾಸ್ಕಸ್ನಿಂದ 100 ಕಿಲೋಮೀಟರ್ ದೂರದಲ್ಲಿನ ಇನ್ನೂ ಒಂದು ಪ್ರಾಂತವನ್ನು ಕೂಡ ತಮ್ಮ ತೆಕ್ಕೆಗೆ ತಗೊಂಡಿವೆ. ಈಗ ಬಂಡುಕೋರರನ್ನ ನಿಯಂತ್ರಿಸೋದಕ್ಕೆ ಸಿರಿಯಾದ ಸೇನಾಪಡೆಗೆ ಸಾಧ್ಯ ಆಗ್ತಾ ಇಲ್ಲ. ಖಲೀಫಾ ಕೈ ಕೊಟ್ಟಿದ್ದಾನೆ. ಆತ ಇಸ್ಲಾಮಿಕ್ ಶತ್ರುಗಳ ಜೊತೆ ಸೇರಿಕೊಂಡಿದ್ದಾನೆ. ಮಜಾ ಅಂದ್ರೆ, ಸಿರಿಯಾದಲ್ಲಿ ಅಧಿಕಾರ ಬದಲಾವಣೆಗೆ ಹೋರಾಟ ಮಾಡ್ತಾ ಇರೋ ಬಂಡುಕೋರ ಮುಸ್ಲಿಂ ಸಂಘಟನೆಗಳೇನಿವೆ, ಅವು ಈಗ ನಮಗೆ ನಿಮ್ಮ ಸಹಾಯ ಬೇಕಿದೆ, ಬನ್ನಿ ನೀವು ದಕ್ಷಿಣ ಭಾಗದಿಂದ ಸಿರಿಯಾದ ಮೇಲೆ ದಾಳಿ ಮಾಡಿ ಇರಾನ್ ಮೂಲದ ಸೇನೆಯನ್ನ ಅಲ್ಲಿಂದ ಓಡಿಸಿ ನಮಗೆ ಸಹಾಯ ಮಾಡಿ ಅಂತ ಇಸ್ರೇಲ್ ಅನ್ನ ಕೇಳ್ಕೊಳ್ತಾ ಇವೆ. ಯಹೂದಿಗಳ ಸೇನೆ ಹೋಗಿ ಈಗ ಮುಸ್ಲಿಮರ ನಡುವಿನ ಆ ಯುದ್ಧವನ್ನು ಗೆದ್ದು ಕೊಡಬೇಕು. ಹಾಗಾದ್ರೆ ಏನಾಗ್ತಾ ಇದೆ ಸಿರಿಯಾದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಸಿರಿಯಾದ ಬಗ್ಗೆ, ಅಲ್ಲಿನ ಸಂಘರ್ಷದ ಬಗ್ಗೆ ಮತ್ತು ಅದರ ಇತಿಹಾಸದ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ನೀವು ಆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಸಿರಿಯಾ ಸಂಘರ್ಷ ಏನು ಅನ್ನೋದು ಸ್ವಲ್ಪ ವಿವರವಾಗಿ ಅರ್ಥ ಆಗುತ್ತೆ. ಇನ್ನು ಈಗ ಸಿರಿಯಾದಲ್ಲಿನ ಅಧ್ಯಕ್ಷ ಬಶರ್ ಅಲ್ ಅಸದ್ ಸರ್ಕಾರವನ್ನ ಪದಚ್ಯುತಗೊಳಿಸಬೇಕು ಅಂತ ದಶಕಗಳಿಂದ ನಡೀತಿರೋ ಹೋರಾಟಕ್ಕೆ ಇದ್ದಕ್ಕಿದ್ದ ಹಾಗೆ ವೇಗ ಸಿಕ್ಕಿದೆ. ಅದೊಂಥರ ಅಧಿಕಾರದಿಂದ ಕೆಳಗಿಳಿಯುವ ಮೊದಲು ಅಮೆರಿಕದ ಅಧ್ಯಕ್ಷ ಬಿಡನ್ ಇರಾನ್ಗೆ, ಸಿರಿಯಾದ ಅಧ್ಯಕ್ಷ ಅಲ್ ಬಶರ್ಗೆ ಹಾಗೂ ರಷ್ಯಾಗೆ ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್ ತರ ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ಖಲೀಫಾ ಅತ್ಯದ್ಭುತವಾಗಿ ಕೈಕೊಟ್ಟು ಸಿರಿಯಾದಲ್ಲಿ ದೊಡ್ಡ ಆಟ ಕಟ್ಟಿರೋದು ಕೂಡ ಇಲ್ಲಿ ಕಾಣ್ತಾ ಇದೆ. ಸದ್ಯಕ್ಕೆ ಹಯಾತ್ ತಹರೀರ್ ಅಲ್ ಶಾಮ್ ಅಂದ್ರೆ HTS ಹಾಗೂ ಫ್ರೀ ಸಿರಿಯನ್ ಆರ್ಮಿ ಪಡೆಗಳು ಸಿರಿಯಾದ ಒಂದೊಂದೇ ನಗರವನ್ನ, ಪ್ರಾಂತಗಳನ್ನ ಆಕ್ರಮಿಸಿಕೊಳ್ತಾ ರಾಜಧಾನಿಯ ಕಡೆಗೆ ಮುನ್ನುಗ್ತಾ ಇವೆ. ಅಲೆಪೋ, ಹಮಾಗಳ ನಂತರ ಈಗ ದಾರಾ ನಗರ ಕೂಡ ಈ ಬಂಡುಕೋರ ಪಡೆಗಳ ಕೈಗೆ ಸಿಕ್ಕಿದೆ. ದಾರಾ ಅನ್ನೋದು ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿನ ನಗರ. ಈ ಹಿಂದೆ 2011ರಲ್ಲಿ ಸಿರಿಯಾದ ಅಧ್ಯಕ್ಷ ಅಲ್ ಬಶರ್ ವಿರುದ್ಧ ಇಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಹಾಗೂ ನಾಗರಿಕ ದಂಗೆಗಳು ಉಂಟಾದ್ವಲ್ಲ, ಅವು ಶುರು ಆಗಿದ್ದು ಇದೇ ದಾರಾ ಪ್ರಾಂತದಿಂದ. ಈಗ ದಾರಾ ಬಂಡುಕೋರರ ವಶ ಆಗಿದೆ. ಅವರು ಅಲ್ಲಿಂದ ವಿಜಯೋತ್ಸವವನ್ನ ಆಚರಿಸಿಕೊಳ್ತಾ ಡಮಾಸ್ಕಸ್ ಕಡೆಗೆ ನುಗ್ಗುತ್ತಾ ಇದ್ದಾರೆ. ಇನ್ನು ಆರಂಭದಲ್ಲಿ ಬಂಡುಕೋರ ಪಡೆಗಳ ವಿರುದ್ಧ ರಷ್ಯಾ ಹಾಗೂ ಸಿರಿಯಾದ ಪಡೆಗಳು ಒಂದಷ್ಟು ವೈಮಾನಿಕ ದಾಳಿಯನ್ನ ಮಾಡಿದ್ವಾದ್ರೂ ಈಗ ಅದು ಕೂಡ ಕಡಿಮೆ ಆಗಿದೆ. ರಷ್ಯಾ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸಿರಿಯಾಗೆ ಯಾವುದೇ ಸಹಾಯವನ್ನ ಮಾಡೋ ಸ್ಥಿತಿಲಿಲ್ಲ. ಅದು ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಮುಳುಗಿ ಹೋಗಿದೆ. ಗೆಳೆಯರೆ, ಇಲ್ಲಿ ರಷ್ಯಾದ ಪರಿಸ್ಥಿತಿಯನ್ನ ನೋಡಿಕೊಂಡೇ ರಷ್ಯಾ ಸಿರಿಯಾನ ಕಾಪಾಡೋದಕ್ಕೆ ಬರಲಾರದು ಅನ್ನೋದನ್ನ ಅರ್ಥ ಮಾಡ್ಕೊಂಡ ನಂತರನೇ ಈ ಬಂಡುಕೋರರ ಮೂಲಕ ಅಧ್ಯಕ್ಷ ಬಶರ್ ಅಲ್ ಅಸದ್ ಸರ್ಕಾರದ ವಿರುದ್ಧ ಒಂದು ದಾಳಿ ಶುರುವಾಗೋ ಹಾಗೆ ಟರ್ಕಿ ಹಾಗೂ ಅಮೆರಿಕಾಗಳು ನೋಡ್ಕೊಂಡು ಹಾಗೆ ಕಾಣ್ತಾ ಇದೆ. ಈ ಸಿರಿಯಾದಲ್ಲಿನ ಸೇನೆ ಏನಂತ ಶಕ್ತಿಶಾಲಿಯಾಗಿ ಉಳಿದಿಲ್ಲ. ಬಶರ್ ಸರ್ಕಾರವನ್ನ ಕಾಪಾಡೋ ಹೊಣೆಯನ್ನ ಅಲ್ಲಿ ರಷ್ಯಾ ಹಾಗೂ ಇರಾನ್ಗಳು ಹೊತ್ತಿದ್ವು. ಇರಾನ್ಗೆ 2 ಕಾರಣಗಳಿಂದ ಸಿರಿಯಾದ ಮೇಲೆ ಆಸಕ್ತಿ ಇತ್ತು. ಬಶರ್ ಶಿಯಾ ಮುಸ್ಲಿಂ ಅನ್ನೋದು ಒಂದು ಕಾರಣ. ಹೀಗಾಗಿ ಶಿಯಾ ನಾಯಕನ ಆಡಳಿತವನ್ನು ಉಳಿಸ್ಕೊಳ್ಬೇಕು ಅಂತ ಇರಾನ್ ಬಯಸ್ತಾ ಇತ್ತು. ಇನ್ನು ಎರಡನೆಯದು, ಇರಾನ್ ಲೆಬನಾನ್ ಹಾಗೂ ಇಸ್ರೇಲ್ನ ಗಡಿಯಲ್ಲಿ ಮಾಡ್ತಾ ಇದ್ದ ಪ್ರಾಕ್ಸಿ ವಾರ್ ಏನಿತ್ತು, ಅದಕ್ಕೆ ಬೇಕಾದ ಆಯುಧ ಹಾಗೂ ಇನ್ನಿತರ ಅಗತ್ಯ ಸಾಮಗ್ರಿಗಳನ್ನ ಅಲ್ಲಿಗೆ ಕಳುಹಿಸಿ ಕೊಡೋದಕ್ಕೆ, ಲೆಬನಾನಿನ ಹೆಜ್ಬುಲ್ಲಾಗಳ ಜೊತೆ, ಹಮಾಸ್ ಜೊತೆ ಸಂಪರ್ಕವನ್ನು ಇಟ್ಟುಕೊಳ್ಳೋದಕ್ಕೆ ಇರಾನ್ಗೊಂದು ದಾರಿ ಬೇಕಾಗಿತ್ತು. ಅದಕ್ಕಾಗಿ ಅವರು ಸಿರಿಯಾನ ಬಳಕೆ ಮಾಡ್ಕೊಳ್ತಾ ಇದ್ರು. ಈ ಹೆಜ್ಬುಲ್ಲಾ ಇದೆ ನೋಡಿ, ಅವರಿಗೆ ಬೇಕಾದ ಆಯುಧಗಳನ್ನ ಹಾಗೂ ಇನ್ನಿತರ ವಸ್ತುಗಳನ್ನ ಇರಾನ್ ಇರಾಕ್ ಮೂಲಕ ಸಿರಿಯಾಗೆ ಕಳುಹಿಸಿಕೊಡ್ತಾ ಇತ್ತು ಮತ್ತು ಅಲ್ಲಿಂದ ಅವು ಲೆಬನಾನ್ ಅನ್ನ ಪ್ರವೇಶ ಮಾಡ್ತಾ ಇದ್ವು. ಇರಾಕ್ ನಲ್ಲಿ ಕೂಡ ಶಿಯಾ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಅಲ್ಲೂ ಇರಾನ್ ತನ್ನ ಪ್ರಭಾವವನ್ನು ಇಟ್ಕೊಂಡಿದೆ. ಇರಾನಿನ ರೆವಲ್ಯೂಷನರಿ ಗಾರ್ಡ್ಸ್ ಅಡಿಯಲ್ಲಿ ಕೆಲಸ ಮಾಡುವ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಪಡೆಗಳು ಇರಾಕ್ ಅಲ್ಲಿ ತುಂಬಾನೇ ಆಕ್ಟಿವ್ ಆಗಿವೆ. ಹಾಗೆ ಸಿರಿಯಾದಲ್ಲಿ ರೆವಲ್ಯೂಷನರಿ ಗಾರ್ಡ್ಸ್ ಸೇನಾ ನೆಲೆ ಹೊಂದಿತ್ತು. ಇನ್ನು ಹೆಜ್ಬುಲ್ಲಾಗಳು ಕೂಡ ಸಿರಿಯಾದಲ್ಲಿ ತಮ್ಮ ನೆಲೆಯನ್ನ ಹೊಂದಿದ್ವು. ಅಲ್ಲಿ ಹೆಜ್ಬುಲ್ಲಾ ಹಾಗೂ ಹಮಾಸ್ಗೆ ಬೇಕಾದ ಆಯುಧಗಳು ಇರಾನ್ ನಿಂದ ಸಿರಿಯಾದ ಮೂಲಕ ಸ್ಮಗ್ಲ್ ಆಗ್ತಾ ಇವೆ ಅನ್ನೋ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಬಾರಿ ಇಸ್ರೇಲ್ ಸಿರಿಯಾದ ಮೇಲೆ ವಾಯುದಾಳಿಯನ್ನು ಕೂಡ ಮಾಡಿತ್ತು.
ಇನ್ನು ಗೆಳೆಯರೆ, ನಿಮಗೆ ಹಿಂದಿನ ವಿಡಿಯೋದಲ್ಲಿ ಈ ಸಿರಿಯಾ ಆಡಳಿತಕ್ಕೆ ಸಂಬಂಧಪಟ್ಟ ಮ್ಯಾಪ್ ಒಂದನ್ನು ತೋರಿಸಿದ್ದೆ. ಇಲ್ಲಿದೆ ನೋಡಿ ಆ ಮ್ಯಾಪ್. ಇದರಲ್ಲಿ ನೀವು ಕೆಂಪು ಬಣ್ಣದಲ್ಲಿ ನೋಡ್ತಾ ಇರೋದು ಸಿರಿಯಾದ ಅಧ್ಯಕ್ಷ ಬಶರ್ ಅಲ್ ಅಸದ್ ಆಡಳಿತದಲ್ಲಿನ ಪ್ರದೇಶ. ಇನ್ನು ಹಳದಿ ಬಣ್ಣದ ಪ್ರದೇಶವನ್ನ ಕುರ್ದ್ ಪಡೆಗಳು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿವೆ. ಅಲ್ಲಲ್ಲಿ ಚುಕ್ಕೆ ಇಟ್ಟಂಗೆ ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಐಸಿಸ್ ಸ್ಟ್ರಾಂಗ್ ಆಗಿದೆ. ಹಾಗೆ ಟರ್ಕಿಯ ಗಡಿಗೆ ಅಂಟಿಕೊಂಡಿರುವ ಈ ತೆಳು ಹಸಿರು ಬಣ್ಣದಲ್ಲಿ ಗುರುತಿಸಲಾದ ಪ್ರದೇಶಗಳು HTS ಹಾಗೂ ಫ್ರೀ ಸಿರಿಯನ್ ಆರ್ಮಿಯ ಹಿಡಿತದಲ್ಲಿವೆ. ಈ ಫ್ರೀ ಸಿರಿಯನ್ ಆರ್ಮಿ ಅನ್ನೋದು ಒಂದು ಕಾಲಕ್ಕೆ ಸಿರಿಯಾದ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಯೋಧರು 2011ರಲ್ಲಿ ಬಶರ್ ವಿರುದ್ಧ ಬಂಡೆದ್ದು ಹೊರಬಂದು ಕಟ್ಟಿಕೊಂಡ ಪ್ರತ್ಯೇಕತಾವಾದಿ ಗುಂಪು. ಹಾಗೆ HTS ಅನ್ನೋ ಗುಂಪೇನಿದೆ ಅದು ಅಲ್ ಖೈದಾ ಜೊತೆ ನಂಟನ್ ಹೊಂದಿದೆ. ಈ ಎರಡೂ ಪಡೆಗಳಿಗೆ ಟರ್ಕಿಯ ಬೆಂಬಲ ಇದೆ. ಹಾಗೆ ಅಮೆರಿಕ ಕೂಡ ಈ ಪಡೆಗಳ ಬೆನ್ನಿಗೆ ನಿಂತಿದೆ ಮತ್ತು ಇವರಿಗೆ ಬೇಕಾದ ಹಣಕಾಸಿನ ನೆರವನ್ನು ಕೊಡ್ತಾ ಅಮೆರಿಕ ಅಸದ್ ಸರ್ಕಾರದ ವಿರುದ್ಧ ಈ ಪಡೆಗಳನ್ನ ಮುನ್ನಡೆಸ್ತಾ ಇದೆ. ಹಾಗೆ ಕುರ್ದಿಸ್ತಾನದ ಪಡೆಗಳಿಗಂತೂ ಅಮೆರಿಕದ ಬೆಂಬಲ ಇರೋದು ರಹಸ್ಯವಾಗಿ ಉಳಿದಿಲ್ಲ. ಇನ್ನು ಇಲ್ಲಿ ಯಾವಾಗ HTS ಪಡೆಗಳು ಇದ್ದಕ್ಕಿದ್ದ ಹಾಗೆ ಅಫೆನ್ಸ್ ಮೋಡಿಗೆ ಬಂದವು, ತಕ್ಷಣ ಕುರ್ದು ಪಡೆಗಳ ಹಿಡಿತದಲ್ಲಿರೋ ಪ್ರದೇಶದಲ್ಲಿ ಕೂಡ ಒಂದಷ್ಟು ಚಟುವಟಿಕೆಗಳು ಶುರುವಾದವು. ಅಲ್ಲಿನ ಸಿರಿಯಾ ಪಡೆಗಳು ತಮ್ಮ ನೆಲೆಗಳನ್ನ ಖಾಲಿ ಮಾಡಿಕೊಂಡು ಹಿಂದಕ್ಕೆ ಸರಿಯೋದಕ್ಕೆ ಶುರು ಮಾಡಿವೆ. ಅಂದ್ರೆ ಕುರ್ದು ಪಡೆಗಳು ತಮ್ಮ ಭೂಭಾಗವನ್ನ ವಿಸ್ತರಿಸಿಕೊಳ್ತಾ ಹೋಗ್ತಾ ಇವೆ. ಹಾಗೆ HTS ಮೊನ್ನೆ ಅಲಪೋ ನಗರವನ್ನ ವಶಕ್ಕೆ ತಗೊಳ್ತು. ಆನಂತರ ಹಮಾದ ಕಡೆಗೆ ಇವರು ಮುನ್ನುಗ್ತಾ ಇದ್ರು. ಈಗ ಹಮಾ ಅವರ ಕೈವಶ ಆಗಿದೆ. ದಾರ್ ಕೂಡ ಅವರ ಕೈಗೆ ಸಿಕ್ಕಿದೆ. ಇನ್ನು ಬಾಕಿ ಇರುವುದು ಡಮಾಸ್ಕಸ್ ಮಾತ್ರ. ಗೆಳೆಯರೆ, ಇಲ್ಲಿ ಮಜಾ ಏನು ಅಂದ್ರೆ, ಕೆಲವೇ ದಿನಗಳ ಹಿಂದಿನವರೆಗೆ ಕೂಡ ಟರ್ಕಿ ಇಸ್ರೇಲ್ ಮೇಲೆ ದಾಳಿ ಮಾಡೋ ಎಚ್ಚರಿಕೆಗಳನ್ನು ಕೊಡ್ತಾ ಇತ್ತು. ಇಸ್ರೇಲ್ ಲೆಬನಾನ್ ಮೇಲೆ, ಗಾಜಾದ ಮೇಲೆ ದಾಳಿಯನ್ನ ನಿಲ್ಲಿಸದೇ ಇದ್ರೆ ನಾವು ಇಸ್ರೇಲ್ ವಿರುದ್ಧ ಯುದ್ಧ ಮಾಡಬೇಕಾಗಿ ಬರುತ್ತೆ ಅಂತ ಟರ್ಕಿಯ ಎರ್ಡೋಗನ್ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರು. ಸಾಮಾನ್ಯವಾಗಿ ತಮ್ಮ ಎಲ್ಲ ಭಾಷಣಗಳಲ್ಲಿ ಕಾಶ್ಮೀರದ ಬಗ್ಗೆ ಕೂಡ ಒಮ್ಮೆ ಜಪ ಮಾಡೋ ಎರ್ಡೋಗನ್ ಮೊನ್ನೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಭಾಷಣದಲ್ಲಿ ಕಾಶ್ಮೀರವನ್ನು ಬಿಟ್ಟು ಗಾಜಾದ ವಿಷಯ ಹಿಡ್ಕೊಂಡು ಇಸ್ರೇಲ್ ವಿರುದ್ಧ ಬೆಂಕಿಯಾಗಿದ್ರು. ಆದ್ರೆ ಟರ್ಕಿ ಇಸ್ರೇಲ್ ವಿರುದ್ಧ ಮಾತಾಡ್ತಾ ಆಡ್ತಾ ಅದು ಟರ್ಕಿಯಲ್ಲಿ ಆಟ ಕಟ್ಟಿಬಿಡ್ತು. ಗೆಳೆಯರೆ, ಇಲ್ಲಿ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಏನೇ ಖಲೀಫಾ ಆಗಬೇಕು ಮತ್ತಿನ್ನೇನು ಆಗಬೇಕು ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ಅಮೆರಿಕ ಏನು ನಿರ್ಧಾರ ಮಾಡುತ್ತೆ ಅದನ್ನ ಬಿಟ್ಟು ಏನು ಮಾಡೋದಕ್ಕೆ ಟರ್ಕಿಗೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಸದ್ಯಕ್ಕೆ ಅಮೆರಿಕಾದ ಮೇಲಿನ ಟರ್ಕಿಯ ಡಿಪೆಂಡೆನ್ಸಿ ಅನ್ನೋದು ಅಷ್ಟರ ಮಟ್ಟಿಗಿದೆ. ಇನ್ನು ಇರಾನ್, ಇಸ್ರೇಲ್ ವಿರುದ್ಧ ಸಿಕ್ಕಾಪಟ್ಟೆ ಬಾಲ ಬಿಚ್ತಾ ಇದ್ದ ಇರಾನ್ಗೆ ಈ ಭಾಗದಲ್ಲಿ ಇಸ್ರೇಲ್ ಅನ್ನ ತಲುಪೋದಿಕ್ಕಿದ್ದ ಪ್ಯಾಸೇಜ್ ಸಿರಿಯಾ ಅದನ್ನೀಗ ಅಮೆರಿಕ ಹಾಗೂ ಟರ್ಕಿಗಳು ಸೇರಿ ಕಟ್ ಮಾಡ್ತಾ ಇವೆ. ಅಲ್ಲಿಗೆ ಹೆಜ್ಬುಲ್ಲಾ ಹಾಗೂ ಹಮಾಸ್ಗೆ ಸಪ್ಲೈ ಕಟ್ ಆಗುತ್ತೆ. ಇದೇ ಸಂದರ್ಭದಲ್ಲಿ ಫ್ರೀ ಸಿರಿಯನ್ ಫೋರ್ಸ್ ಪಡೆಯ ಕಮಾಂಡರ್ಗಳು ಈಗ ನೀವು ಬಂದು ಇರಾನ್ ಹಾಗೂ ಹೆಜ್ಬುಲ್ಲಾ ಪಡೆಗಳ ಮೇಲೆ ದಾಳಿ ಮಾಡಿ ನಮಗೆ ಸಹಾಯ ಮಾಡಿ, ದಕ್ಷಿಣ ಭಾಗದಿಂದ ನೀವು ಸಿರಿಯಾನ ಆಕ್ರಮಿಸಿಕೊಳ್ತಾ ಬನ್ನಿ, ಅಲ್ಲಿಗೆ ಅಸದ್ನನ್ನ ಓಡಿಸೋದು ಸುಲಭ ಆಗುತ್ತೆ ಅಂತ ಇಸ್ರೇಲ್ ಅನ್ನ ಕೇಳ್ಕೊಳ್ತಾ ಇವೆ. ಹಾಗಾದ್ರೆ ಪ್ಯಾಲೆಸ್ತೀನು, ಇಸ್ಲಾಮಿಕ್ ಬ್ರದರ್ಹುಡ್ಡು, ತೇರೆ ಮೇರೆ ರಿಶ್ತಾ ಕ್ಯಾ ಇವೆಲ್ಲ ಕೂಡ ಅವರವರ ಅಧಿಕಾರ, ಅವರವರ ಹಿತಾಸಕ್ತಿಗಳಿಗೆ ಮಾತ್ರ ಅನ್ನೋದನ್ನ ಈ ಬೆಳವಣಿಗೆ ತೋರಿಸ್ತಾ ಇದೆ. ಪಾಪ ಇದನ್ನ ಪ್ಯಾಲೆಸ್ತೀನ್ ಪರ ಬಾವುಟ ಹಿಡ್ಕೊಳ್ಳೋ ಅಮಾಯಕರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಇನ್ನು ಗೆಳೆಯರೆ, ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ ಇಸ್ರೇಲ್ ಗೋಲನ್ ಹೈಟ್ಸ್ ಭಾಗದಲ್ಲಿ, ಅಂದ್ರೆ ಸಿರಿಯಾದಿಂದ ಇಸ್ರೇಲ್ ಈ ಹಿಂದೆ ಆಕ್ರಮಿಸಿಕೊಂಡಿರುವ ಭೂಭಾಗ ಏನಿದೆ ಅಲ್ಲಿ ತನ್ನ ಸೇನೆ ಹಾಗೂ ವಾಯುಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಮುಂದಿನ ದಾಳಿಗೆ ಸಿದ್ಧತೆಗಳನ್ನ ಮಾಡಿಕೊಂಡು ಕೂತಿದೆ. ಹಾಗೆ ಜೋರ್ಡಾನ್ ಹಾಗೂ ಲೆಬನಾನ್ಗಳು ತಮ್ಮ ಗಡಿಯನ್ನ ಮುಚ್ಚಿ ಸಿರಿಯಾದಿಂದ ಯಾರು ತಮ್ಮ ದೇಶವನ್ನ ಪ್ರವೇಶ ಮಾಡದ ಹಾಗೆ ಎಚ್ಚರಿಕೆಗಳನ್ನು ತಗೊಂಡಿವೆ. ಇದು ಹೀಗೆ ಮುಂದುವರೆದ್ರೆ ಇನ್ನೆರಡು ದಿನಗಳ ಒಳಗಾಗಿ ಡಮಾಸ್ಕಸ್ ಕೂಡ ಬಂಡುಕೋರರ ಕೈಗೆ ಸಿಗುವ ಸಾಧ್ಯತೆ ಇರುತ್ತೆ. ಇದರ ಪರಿಣಾಮ ಏನು ಅಂದ್ರೆ, ಅಲ್ಲಿ ಅಸದ್ ಸರ್ಕಾರ ಪತನಗೊಂಡು ಆತ ದೇಶ ಬಿಟ್ಟು ಓಡಿ ಹೋದ ಕೂಡಲೇ ಸಿರಿಯಾನ ಮಟ್ಟಸವಾಗಿ 3-4 ಭಾಗ ಮಾಡಲಾಗುತ್ತೆ. ಒಂದಷ್ಟು ಸಿರಿಯಾ ಕುರ್ದರ ಕೈಗೆ ಸಿಗುತ್ತೆ. ಆ ಮೂಲಕ ಅಲ್ಲಿ ಕುರ್ದಿಸ್ತಾನ್ ರಚನೆಯನ್ನ ಮಾಡಿಕೊಡುವ ಪಶ್ಚಿಮದ ದೇಶಗಳ ಹಳೆಯ ಆಶ್ವಾಸನೆ ಏನಿತ್ತು ಅದು ಈ ಬಾರಿ ಈಡೇರಬಹುದು. ಗ್ರೇಟರ್ ಕುರ್ದಿಸ್ತಾನ ಅನ್ನೋದು ಸದ್ಯಕ್ಕೆ ಸಾಧ್ಯ ಆಗದೇ ಇದ್ರೂ ಮೊದಲ ಹಂತದಲ್ಲಿ ಸಿರಿಯಾದಲ್ಲೊಂದು ಕುರ್ದಿಸ್ತಾನ ರಚನೆ ಆಗಬಹುದು. ಹಾಗೆ ಇನ್ನಷ್ಟು ಭೂಭಾಗವನ್ನ ಇಸ್ರೇಲ್ ತನ್ನ ಕೈವಶ ಮಾಡಿಕೊಳ್ಳುತ್ತೆ ಮತ್ತು ಇಸ್ರೇಲಿನ ವಿಸ್ತರಣೆಯ ಕನಸು ಸಿರಿಯಾದ ಮೂಲಕ ಶುರುವಾಗುತ್ತೆ. ಹಾಗೆ ಫ್ರೀ ಸಿರಿಯನ್ ಆರ್ಮಿ ಹಾಗೂ HTS ಪಡೆಗಳಿಗೆ ಅಂದ್ರೆ ಟರ್ಕಿಯ ಬೆಂಬಲಿತ ಪಡೆಗಳ ಮೂಲಕ ಟರ್ಕಿ ಕೂಡ ಸಿರಿಯಾದ ಒಂದಷ್ಟು ಭೂಭಾಗವನ್ನ ತನ್ನ ವಶ ಮಾಡಿಕೊಳ್ಳುತ್ತೆ. ಅಲ್ಲಿಗೆ ಸಿರಿಯಾ ಖಲಾಸ್. ಇನ್ನು ಈ ಅಂತಃಕಲಹ ಇದೆ ನೋಡಿ, ಇದು ಇಲ್ಲಿ ಇನ್ನೂ ಸ್ವಲ್ಪ ದಿನ ಕಡಿಮೆ ಏನಾಗೋದಿಲ್ಲ, ಅದು ಮುಂದುವರಿತಲೇ ಇರುತ್ತೆ. ಯಾಕೆಂದ್ರೆ ಸಿರಿಯಾದಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಅಲ್ಲಿ ಪ್ರತ್ಯೇಕತಾವಾದಿ ಸಂಘಟನೆಗಳು ಸಾಕಷ್ಟಿವೆ. ಇದು ಗೆಳೆಯರೆ ಸಿರಿಯಾದ ಆಡಳಿತಕ್ಕೆ ಟರ್ಕಿಯ ಖಲೀಫಾ ಕೈಕೊಟ್ಟ ಬಗ್ಗೆ ಮತ್ತು ಅಮೆರಿಕ, ರಷ್ಯಾ ಹಾಗೂ ಇರಾನ್ಗಳಿಗೆ ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.